ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ಗಳು ಇನ್ನೇನು ಹತ್ತಿರ ಬರ್ತಾ ಇದ್ದಾವೆ. ಪರೀಕ್ಷೆಯಲ್ಲಿ ಬರುವಂತಹ ಪ್ರಮುಖವಾಗಿ 1 ಅಂಕದ, 2 ಅಂಕದ, 5 ಅಂಕದ, 10 ಅಂಕದ ಕಾಲಾನುಕ್ರಮ ಪ್ಲಸ್ ನಕ್ಷೆ, ಈ ಎಲ್ಲ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳು ಯಾರು ಓದ್ಕೊಂಡಿಲ್ಲ, ಪ್ರೈವೇಟ್ ಸ್ಟೂಡೆಂಟ್ಗಳು ಇದ್ದೀರಿ, ಯಾರು ರೆಗ್ಯುಲರ್ ಸ್ಟೂಡೆಂಟ್ಗಳಿದ್ದೀರಿ, ನಾನು ಓದಬೇಕು ಸರ್, ನಾನು ಇದರಲ್ಲಿ ಸ್ಕೋರ್ ಮಾಡಬೇಕು ಸರ್, ನನಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಹಳ ಉಪಯುಕ್ತವಾಗಿದೆ. ಜೊತೆಗೆ ನೀವು ರೆಗ್ಯುಲರ್ ಆಗಿರಿ ಅಥವಾ ಕ್ಲಾಸಿಗೆ ಹೋಗ್ರಿ, ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಲಿ ಬರುವಂಥ ಪ್ರಶ್ನೆಗಳು ಇವೆ ಅಂತ ನಾನು ಕಡ್ಡಾಯವಾಗಿ 100% ಹೇಳ್ತೀನಿ. ಸೊ ಹಾಗಾಗಿ ನೀವು ಮಾಡಬೇಕಾಗೋದು ಇಷ್ಟೇ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಬಹುಮುಖ್ಯವಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೆ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ನಾವು ಪ್ರಮುಖವಾಗಿ ಮೊದಲು MCQ ಪ್ರಶ್ನೆಗಳನ್ನು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೀವೆಲ್ಲ ಇಲ್ಲಿ ಗಮನಿಸ್ತೀರಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇರ್ತದೆ. 5 ಅಂಕಗಳಿಗೆ ಈ ಒಂದು MCQ ಪ್ರಶ್ನೆಗಳು ನಿಮಗೆ ಇಲ್ಲಿರ್ತವೆ. ಸೊ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ ಎ: ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಹೌದು, ಅದಕ್ಕೆ ಕಾರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಈಜಿಪ್ಟ್, ಮೆಸಪೊಟೇಮಿಯಾ ಮತ್ತು ಜೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಹಾಗಾದರೆ ಆಯ್ಕೆಗಳಲ್ಲಿ ಗಮನಿಸಿ, ಆಯ್ಕೆ ಸಿ ಇದೆ ನೋಡಿ, ಎರಡೂ ಏನಾಗಿವೆ? ಸರಿಯಾಗಿವೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಸೊ 1 ಅಂಕದ ಪ್ರಶ್ನೆ ಹೇಳಿಕೆಯಲ್ಲಿ ಬರುತ್ತದೆ. ಇನ್ನು ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡು ಬರುವ ರಾಜ್ಯ ಅಂತಂದರೆ ಅದು ಮಹಾರಾಷ್ಟ್ರದಲ್ಲಿ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದು ಹೋಗಿದೆ, ಜೊತೆಗೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದು ಹೋಗಿದೆ. ಇನ್ನು 3ನೇ ಪ್ರಶ್ನೆ: 2ನೇ ತರೈನ ಯುದ್ಧ ಇವರುಗಳ ನಡುವೆ ನಡೆಯಿತು ಅಂತಂದರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ ಚೌಹಾಣ ಇವರಿಬ್ಬರ ನಡುವೆ ಈ ಒಂದು ಕಾಳಗ ನಡೀತದೆ. ಎಷ್ಟರಲ್ಲಿ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ವಿಶಿಷ್ಟಾದ್ವೈತ ನಿಮಗೆ ಆಲ್ರೆಡಿ ಕೇಳಿದ್ದಾನೆ ಪೂರ್ವ ಸಿದ್ಧತೆಯಲ್ಲಿ. ಈ ಸಿದ್ಧಾಂತದ ಪ್ರತಿಪಾದಕರು ಅಂತಂದರೆ ಅವರೇ ರಾಮಾನುಜಾಚಾರ್ಯರು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ 1885, ಅದು ಆ ವರ್ಷ ಆದರೆ ಎಲ್ಲಿ ನಡೆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮೆಹೆಂಜೋ ದಾರೋ ಪದದ ಅರ್ಥ ಮಡಿದವರ ದಿಬ್ಬ ಅಂತೇಳಿ ನಿಮಗೆ ಮೊನ್ನೆ ಪೂರ್ವ ಸಿದ್ಧತೆಯಲ್ಲಿ ಬಂದಿದೆ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಸುಲೇಮಾನ್ ಅಂತ ಹೇಳ್ತೀವಿ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವನು ರಾಜ ತೋಡರಮಲ್ಲ. ನೆನಪಿರಲಿ ನಿಮಗೆ. ಇನ್ನು ಈ ಕೆಳಗಿನ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶಂಕರಾಚಾರ್ಯರ ಯಾವ ಮಠ? ಶಾರದಾ ಮಠ. ಮಧ್ವಾಚಾರ್ಯರದು ಸೋದೆ ಮಠ. ರಾಮಾನುಚಾರ್ಯರದು ಶ್ರೀರಂಗ ಮಠ. ಬಸವನವರದು ಆದಂಬರ ಮಠ ಅಲ್ವೇ ಅಲ್ಲ. ಹಾಗಾಗಿ ಆಯ್ಕೆ ಸಿ ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಅಂತಂದರೆ ಅದು ಪೋರ್ಚುಗೀಸರು. ಕೊನೆಯ ಯುರೋಪಿಯನ್ನರು ಸಹ ಇವರೇ ಆಗಿದ್ದಾರೆ. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಅಂದರೆ ನ್ಯಾಚುರಲ್ ಹಿಸ್ಟ್ರಿ. ಇದನ್ನು ಯಾರು ಬರೆದ್ರು ಇದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಪಾದನೆ ಒಂದು ಹೇಳಿಕೆಯನ್ನು ಇದೆ ನೋಡಿ ಇಲ್ಲಿ. ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಕಾರಣ ಕೊಟ್ಟಿದ್ದಾರೆ. ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಗಿತ್ತು, ಹಾಗಾಗಿ ಅವರು ವಂಚನೆಯ ಮಾರ್ಗವನ್ನು ಅನುಸರಿಸಿದರು ಅಂತ ಹೇಳ್ತಾರೆ. ಆಯ್ಕೆ ಸಿ ಸರಿಯಾದ ವಿವರಣೆ, ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಮಾಮೂಲಕ್ ಪದದ ಅರ್ಥ ಅಂತಂದರೆ ಗುಲಾಮ. ಮಾಮೂಲಕ್ ಪದ ಅರ್ಥ ಅಂತ ಹೇಳ್ತೀವಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಪ್ಲಾಸಿ ಕದನ ನಡೆದ ವರ್ಷ ನಿಮಗೆ ಭಾಳ ಸರಿ ಪ್ರಶ್ನೆ ಬಂದು ಹೋಗಿದೆ, 1757. ಹಾಗಾದರೆ ಬಕ್ಸಾರ್ ಕದನ ನಡೀತದಲ್ಲ ಅದು ಯಾವಾಗ ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ವಿಭಾಗವಾಗಿರುವಂತಹ ಇಲ್ಲಿ ಪ್ರಮುಖವಾಗಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಲ್ಲವೂ ಉತ್ತರ ಇರ್ತದೆ, ಆ ಉತ್ತರಗಳನ್ನು ನೋಡಿ ನೀವು ಬರಿಬೇಕು. ಸೊ ಹಾಗಾದರೆ ಪ್ರಮುಖವಾಗಿ ಮತ್ತು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು: ಅಶ್ವಘೋಷನ ಬರೆದ ಗ್ರಂಥ ಬುದ್ಧ ಚರಿತೆ. ಎಲಿಫೆಂಟಾ ಪುರಾತನ ಹೆಸರು ಗೋರವಪುರಿ.
ಡ್ಯಾಶ್ ಅವರನ್ನು ಭಾರತದ ಗಿಣಿ ಅಂತ ಕರೆದ್ರು, ಅದನ್ನು ಅಮೀರ್ ಖುಸ್ರು. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತ ಕವಿ ಅಂತ ಹೇಳ್ತೀವಿ. ಸ್ವಸ್ತಿಕ್ ಎನ್ನುವಂಥದ್ದು ಜೈನ ಧರ್ಮದ ಚಿಹ್ನೆಯಾಗಿದೆ. ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್. ಅನುಭವ ಮಂಟಪದ ಅಧ್ಯಕ್ಷೆಯನ್ನು ವಹಿಸಿದ್ದವರು ಅಲ್ಲಮ ಪ್ರಭುಗಳು. ಭಾರತದಲ್ಲಿ ಬ್ರಿಟಿಷ್ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಬಂಗಾಳ ಪತ್ರಿಕೆ ಸಂವಾದ ಕೌಮುದಿ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಹರ್ಷವರ್ಧನ ಎರಡನೇ ರಾಜಧಾನಿ ಕನೌಜ. ಅಮೀರ್ ಖುಸ್ರು ನನ್ನ ಭಾರತದ ಗಿಣಿ ಅಂತ ಕರಿತೀವಿ. ಗುರುಗ್ರಂಥ ಸಾಹೇಬ ಗ್ರಂಥ ಗುರುಮುಖಿ ಲಿಪಿಯಲ್ಲಿದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್ ಅಂತ ಹೇಳ್ತೀವಿ. ನಿಮಗೆ ಒಂದು ಅಂಕದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಲ್ಲಿ ನೀವು ಗಮನಿಸ್ತಾ ಹೋದಾಗ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದರ ಮುಂದ್ಗಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ನೀವೆಲ್ಲರೂ ಗಮನಿಸಿ. ವ್ಯಾಮಾಕಡ್ ಪೀಸಸ್ ಇದು ಕುಶಾಣರ ದೊರೆ. ಅದೇ ರೀತಿ ರಾಜ ತೋಡರಮಲ್ಲ ಇವನನ್ನು ಕಂದಾಯ ಮಂತ್ರಿ ಅಂತ ಕರಿತಿದ್ವಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಿಶಾ. ಇನ್ನು ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕರು. ಆಲೂರು ವೆಂಕಟರಾಯ ಅವರು ಕರ್ನಾಟಕ ಗತವೈಭವಕ್ಕೆ ಸಂಬಂಧಪಟ್ಟಂಥದ್ದೇ. ಈ ರೀತಿ ನೀವೇನಪ್ಪ ಅಂತಂದರೆ ಹೊಂದಿಸಿ ಬರೆಯಲ್ಲಿ ಬರುವಂತಹ ಪ್ರಮುಖವಾಗಿ ಬರುವಂತಹ ಫಿಕ್ಸ್ ಪ್ರಶ್ನೆಗಳನ್ನು ಗಮನಿಸ್ತೀರಿ. ಕೆಲವು ಪ್ರಮುಖ ಪ್ರಶ್ನೆಗಳಿದ್ದಾವೆ ನೋಡ್ರಿ. ಕಾಕುಸ್ಥವರ್ಮ ನಿಮಗೆಲ್ಲ ಗೊತ್ತಿದೆ, ಹಲ್ಮಿಡಿ ಶಾಸನ, ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ, ಚಿಕ್ಕ ದೇವರಾಜ ಒಡೆಯರ್ ಇವರು ನವಕೋಟಿ ನಾರಾಯಣ, ಇನ್ನು ಲೆವಿಸ್ ಬೆಂತಾಮ್ ಬೋರಿಂಗ್ ಎನ್ನುವಂಥವರು ಮೈಸೂರಿನ ಕಮಿಷನರ್, ಇನ್ನು ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪ್ರಶ್ನೆಗಳು. ಕಾನಿಷ್ಕ ಯಾರು ನಿಮಗೆಲ್ಲ ಗೊತ್ತಿದೆ, ಶಕಯುಗವನ್ನು ಪ್ರಾರಂಭಿಸಿದವ. ಶಹಾಜಾನ್ ತಾಜ್ ಮಹಲನ್ನು ಕಟ್ಟಿಸಿದವ. ಇನ್ನು ಆನಿ ಬೆಸೆಂಟನ್ನು ನಾವೇನಂತ ಕರಿತೀವಿ ನಿಮಗೆಲ್ಲ ಗೊತ್ತಿದೆ, ಏನ್ರಿ? ಥಿಯೋಸೋಫಿಕಲ್ ಸೊಸೈಟಿ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೆವಿಲ್ಲವೇ ವಿನಾಶ. WC ಬ್ಯಾನರ್ಜಿ ಅವರು ಮೊದಲ ಕಾಂಗ್ರೆಸ್ ಅಧಿವೇಶನಕ್ಕೆ ಏನು ಮಾಡ್ತಾರೆ? ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆಲ್ಲ ಗೊತ್ತಿರ್ತದೆ 5 ಅಂಕಗಳಿಗೆ ಸಂಬಂಧಪಟ್ಟಂತೆ. ಸಿಂಧೂ ನಾಗರಿಕತೆ ಅಡುಗಟ್ಟು ಎಲ್ಲಿದೆ ಅಂತಂದರೆ ಲೋತಾಲದೆ. ಅರ್ಥಶಾಸ್ತ್ರವನ್ನು ಯಾರು ಬರೆದ್ರು? ಕೌಟಿಲ್ಯ ಅವರು ಬರೆದ್ರು. ದೋಯೆ ಎಂದರೆ 2 ಸಾಲಿನ ಗೀತೆ ರಚನೆಗಳು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಆದವು? ಸಾಮಾನ್ಯ ಶಕ 1602ರಲ್ಲಿ. ಸೋರಿಕೆ ಸಿದ್ಧಾಂತ ಪ್ರತಿಪಾದಕರು ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಅಂತಂದರೆ ಅದು ನಗರ ಯೋಜನೆ. ಕೊಡುವಲೆ ಅಂದರೆ ಅದೃಷ್ಟ ಪದ್ಧತಿ. ಬಿದ್ರರ್ನಲ್ಲಿ ಮದ್ರಸವನ್ನು ನಿರ್ವಹಿಸಿದವಾಗ ಮೊಹಮ್ಮದ್ ಗವಾನ್. ದವಿತ್ತ ಪದದ ಅರ್ಥ ಅಂದರೆ 2. ಬ್ರಿಟಿಷರ್ ಬಂಗಾಳವನ್ನು ಏಕೆ ವಿಭಜಿಸಿದರೆ ಒಡೆದುವಾಳುವ ನೀತಿಯಿಂದ ವಿಭಜನೆಯನ್ನು ಮಾಡ್ತಾರೆ. ಮೈಂಜೋದಾರೋ ಪದದ ಅರ್ಥ ಮಾಡಿದವರ ದಿಬ್ಬ. ಚೋಳರ ಮೊದಲ ರಾಜಧಾನಿ ಉರೈಯೂರು. ಜಗದ್ಗುರು ಬಾದಶಾ ಎಂದು ಕರೀತಿದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾಹಿನ. ಶುದ್ಧಿ ಚಳುವಳಿ ಅಂದರೆ ಕ್ರೈಸ್ತ ಹಾಗೂ ಇಸ್ಲಾಂ ಮತಾಂತರ ಹೊಂದಿದ ಹಿಂದೂಗಳನ್ನು ಪುನಃ ಹಿಂದೂ ಧರ್ಮಕ್ಕೆ ಮತಾಂತರಗೊಳಿಸುವ ಸುದ್ದಿ ಚಳವಳಿ ಅಂತ ಕರಿತೀವಿ. ಇದನ್ನು ಯಾರು ತಂದರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. INA ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ನೀವೆಲ್ಲ ಏನಪ್ಪ ಅಂತಂದರೆ 1 ಅಂಕದ ಸಂಬಂಧಪಟ್ಟಂಥ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆ ಮತ್ತು ಒಂದು ಪದ ಅಥವಾ ಒಂದು ವಾಕ್ಯದ ಉತ್ತರಿಸಿಯನ್ನು ಗಮನಿಸಿದ್ವಿ. ಈಗ ನಿಮಗೆ 2 ಅಂಕದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಇವೇ ಕಡ್ಡಾಯವಾಗಿ ಬರುವಂಥ ಪ್ರಶ್ನೆಗಳು ಅವು ಯಾವ್ಯಾವ ಇದ್ದಾವೆ ಅಂತೇಳಿ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ 2 ಅಂಕದ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನಾವಿಲ್ಲಿ ಒಟ್ಟು ನಿಮಗೆ 16 ಅಂಕಗಳು ಈ ಭಾಗಕ್ಕೆ ಸಂಬಂಧಪಟ್ಟಂಗಿರ್ತವೆ. ಭಾರತದ ಇತರೆ 2 ಹೆಸರುಗಳು ಅಂತಂದರೆ ಇಂಡಿಯಾ, ಭರತವರ್ಷ, ಭರತಖಂಡ, ಹಿಂದೂಸ್ತಾನ, ಜಂಬೂದ್ವೀಪ. ಬೇಕಾದ 2 ಬರೀರಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳು ಹಿಂದೂ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ. ಪ್ಯಾಲಿಯೋಲಿಥಿಕ್ ಎಂಬ ಪದದ ಅರ್ಥ ಏನು? ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಅಂತ ಹೇಳಿ. ಇನ್ನು ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿ, ದಹನ ಪದ್ಧತಿ ಇತ್ತು, ಉಳುವ ಪದ್ಧತಿ ಇತ್ತು. ಇನ್ನು ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಯಾರು ಮತ್ತು ಎಲ್ಲಿ? ಚಾವುಂಡರಾಯ ಮಾಡ್ತಾನೆ, ಶ್ರವಣ ಬೆಳಗೊಳದಲ್ಲಿ. ವಿಷ್ಣುವರ್ಧನ ಯಾವುದಾದ್ರೂ 2 ಬಿರುದುಗಳು? ಮಹಾಮಂಡಳೇಶ್ವರ, ಮಲ್ಪೇರಗೊಳಗಂಡ, ತತ್ಪಾದ, ಪದ್ಮೋನಿ ಜೀವನ ಮೊದಲಾದಗಳು ಇವನ ಬಿರುದುಗಳಾಗಿದ್ದವು. ಬೇಕಾದ 2ರಲ್ಲಿ 1 ಬರೀರಿ. ಇಂಡೋ ಇಸ್ಲಾಮಿಕ್ ವಸ್ತುಶೈಲಿ 2 ಲಕ್ಷಣಗಳು.
ಮಿನಾರ್, ಕಮಾನುಗಳು, ಗುಮ್ಮಟ, ಹಜಾರ್ ಮೊದಲಾದವುಗಳು ಅಂತ ಹೇಳ್ತೀವಿ. ಇನ್ನು ತಾಜ್ ಮಹಲನ್ನು ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿ? ಶಹಜಾನ್ ಕಟ್ಟಿಸ್ತಾನೆ ಆಗ್ರಾದಲ್ಲಿ. ಶಂಕರಾಚಾರ್ಯ ಷಣ್ಮುಖಾಚಾರ್ಯ ಅಂತ ಏಕೆ ಕರೀತಾರೆ ಅಂತಂದರೆ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇವರನ್ನು ಷಣ್ಮುಖಾಚಾರ್ಯ ಅಂತ ಕರೆದ್ರು. ಅನುಭವ ಮಂಟಪವನ್ನು ಯಾರು ಮತ್ತು ಎಲ್ಲಿ ಸ್ಥಾಪಿಸಿದರು? ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಕಪ್ಪು ಕೋಣೆ ದುರಂತೆ ಎಂದರೇನು? ಕಾಸಿಂ ಬಾಜಾರ್ನ ಆಕ್ರಮಣದ ವೇಳೆಯಲ್ಲಿ ಸಿರಾಜ್ ಉದ್ದೌಲನು 146 ಜನ ಇಂಗ್ಲಿಷರನ್ನು ಬಂಧಿಸಿ 18 ಅಡಿ ಚಿಕ್ಕ ಕೋಣೆಯಲ್ಲಿ ದೂಡಿದನು. ಅವರಲ್ಲಿ 123 ಮಂದಿ ಉಸಿರುಗಟ್ಟಿ ಸತ್ತರೆ, ಉಳಿದ 23 ಜನ ಮಾತ್ರ ಬದುಕುಳಿದರು. ಈ ಘಟನೆಯನ್ನು ಕಪ್ಪು ಕೋಣೆ ದುರಂತ ಅಂತ ಕರೆದ್ರು ಅಂತ ಹೇಳ್ತೀವಿ. 1857ರ ಭಾರತದ ಮೊದಲ ಸ್ವತಂತ್ರ ವಿಪತ್ತಿಗೆ ಕಾರಣ ಎರಡನ್ನು ಕೊಡಿ ಅಂತ ಹೇಳ್ತಾರೆ. ಒಂದು, ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ, ರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರಲಿಲ್ಲ ಅಂತ ಹೇಳ್ತೇವೆ. ರೈತವಾರಿ ಪದ್ಧತಿ ಎಂದರೇನು? ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರೇ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಪಾವತಿಸುವಂತಹ ಒಂದು ಪಾವತಿಗೆ ನಾವು ರೈತವಾರಿ ಪದ್ಧತಿ ಅಂತ ಕರಿತೇವೆ. ಯಾವುದಾದರೂ 2 ಭಾರತೀಯ ನೃತ್ಯಗಳು ಅಂತಂದರೆ ಕಥಕ, ಭರತನಾಟ್ಯ, ಕೂಚುಪುಡಿ ಮೊದಲಾದವು. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಅಂದರೆ ದಕ್ಷಿಣದಲ್ಲಿ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೆ. ಪ್ಯಾಲಿಯೋಲಿಥಿಕ್ ಅಂದರೆ ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ. ಸಿಂಧೂ ನಾಗರಿಕತೆ ಅಂತ್ಯಕ್ಕೆ 2 ಕಾರಣಗಳು: ಆರ್ಯರ ದಾಳಿ ಮತ್ತು ಸತತ ಪ್ರವಾಹಗಳು. ಮಹಾಪರಿತ್ಯಾಗ ಎಂದರೆ ಸಿದ್ಧಾರ್ಥನು ತನ್ನೆಲ್ಲ ಸಂಸಾರಿಕ ಸುಖಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸೋದಕ್ಕೆ ಮಹಾಪರಿತ್ಯಾಗ ಅಂತ ಕರಿತೀವಿ. ಗುಪ್ತರ ಇತಿಹಾಸ ಕಾಲದಲ್ಲಿ 2 ಯಾವುದಾದ್ರೂ ಪ್ರಮುಖ ಮೂಲಾಧಾರಗಳು ಅಂದರೆ ಕಾಳಿದಾಸನ ಕೃತಿ ಮತ್ತು ಅಲಹಾಬಾದ್ ಸ್ತಂಭ ಶಾಸನ. ಇನ್ನು ಎರಡನೇ ತರನೇ ಯುದ್ಧ ಯಾರ್ಯಾರ ನಡುವೆ ನಡೀತು ಅಂದರೆ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ. ಶಿವಾಜಿ ಮೇಲೆ ಇಬ್ಬರು ವ್ಯಕ್ತಿಗಳು: ಜೀಜಾಬಾಯಿ, ಗುರು ದಾದಾಜಿ ಕೊಂಡದೇವ. ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? 788 ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ. 2 ಸೂಫಿ ಪಂಥಗಳನ್ನು ಹೆಸರಿಸಿ ಚಿಸ್ತಿ ಪಂಥ ಮತ್ತು ಸುವರ್ವರ್ಧಿ ಪಂಥ ಅಂತ ಹೇಳ್ತೀವಿ. ದಯಾನಂದ ಸರಸ್ವತಿಯ ತಂದೆ ತಾಯಿ ಕೃಷ್ಣಾಜಿ ತಿವಾರಿ, ಯಶೋಮತಿ. ವಿಶ್ವೇಶ್ವರಯ್ಯನವರ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ. ಎ ವಿಷನ್ ಆಫ್ ದಿ ಪ್ರಾಸ್ಪರ್ಸ್ ಮೈಸೂರ್, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಈ 2 ನಿವನಪತ್ನ ಕೃತಿಗಳನ್ನು ಬರೀಬೇಕು. ರಾಜ್ಯ ಪುನರ್ವಿಂಗಡನಾ ಸಮಿತಿ ಯಾರಾದರೂ ಇಬ್ಬರು ಸದಸ್ಯರ ಹೆಸರುಗಳು ಅಂತಂದರೆ H.N. ಕುಂಜ್ರು, K.M. ಪಣಿಕ್ಕರ್, ಫಜಲ್ ಅಲಿ. ಈ 3ರಲ್ಲಿ 2 ನೀವು ಬರಿತಾ ಹೋಗಬೇಕು. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಭಾರತ ಯಾವುದಾದ್ರೂ 2 ಐತಿಹಾಸಿಕ ಸ್ಥಳಗಳು ಅಂದರೆ ತಾಜ್ ಮಹಲ್ ಮತ್ತು ಗಯಾ ಅಥವಾ ಹಂಪಿ. 2 ಬರೀರಿ. ಭಾರತಕ್ಕೆ ಭೇಟಿ ನೀಡಿರುವ ಚೀನಾ ಯಾತ್ರಿಕ ಪಯಣ ಹುಯೆನ್ಸಾಂಗ್. ನಿಯೋಲಿಥಿಕ್ ಪದಾರ್ಥ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಸಂಶೋಧಿಸಿದರು. ಹರಪ್ಪವನ್ನು R.B. ದಯಾನಂದ ಸಾಹನಿ ಅವರು ಮಾಡಿದ್ರೆ, ಮೊಹೆಂಜೊದಾರೋವನ್ನು R.D. ಬ್ಯಾನರ್ಜಿ ಅವರು ಸಂಶೋಧನೆ ಮಾಡ್ತಾರೆ. ಬೌದ್ಧ ಧರ್ಮದ ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳು ಅಂತಂದರೆ ರಘುವಂಶ ಮತ್ತು ಕುಮಾರ ಸಂಭವ. ಮೊಘಲ ವಾಸ್ತುಶಿಲ್ಪ 2 ಪ್ರಮುಖ ಲಕ್ಷಣಗಳು ಅಂತಂದರೆ ಕಮಾನುಗಳು, ಗುಮ್ಮಟಗಳು, ಹೆಬ್ಬಾಗಿಲುಗಳು. ಶಿವಾಜಿ ಸಂಘದ ತೆರಿಗೆಗಳು ಚೌತ್ ಮತ್ತು ಸರ್ದೇಜ್ ಮುಖಿ. ಮಧ್ವಾಚಾರ್ಯರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? 1738ರಲ್ಲಿ ಉಡುಪಿಯ ಬಳಿಯ ಪಾಜಕ ಎಂಬಲ್ಲಿ ಜನಿಸಿದರು. ಭಕ್ತಿ ಚಳುವ ಪ್ರಮುಖ ಅಂಶಗಳೆಂದರೆ ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ. ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪತ್ರಿಕೆಗಳು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಬೆಂತಾಮ್ ಬೋರಿಂಗ್. ಅದು ಇಬ್ಬರಂದರೆ ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್ ಅಂತ ಹೇಳ್ತೀವಿ. ಇನ್ನು ನಾವು 1 ಅಂಕದ ಸಂಬಂಧಪಟ್ಟಂತೆ ಪಾಸಿಂಗಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಡ್ತಾರೆ. ಪಾಣಿಪತ್ ಕದನ ಮೊದಲನೆಯದು. ಭಾರತಕ್ಕೆ ಆರ್ಯರಾಗಮನ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು. ಬ್ರಹ್ಮ ಸಮಾಜದ ಸ್ಥಾಪನೆ. ಹಾಗಾದರೆ ಆಯ್ಕೆಗಳನ್ನು ನೋಡ್ತಾ ಹೋದ ಮೊದಲು ಭಾರತಕ್ಕೆ ಆರ್ಯರಾಗಮ ಆಗ್ತದೆ, ತದನಂತರ ಮೊದಲನೇ ಪಾಣಿಪತ್ ಕದನ ನಡೀತದೆ, ತದನಂತರ ಬ್ರಹ್ಮ ಸಮಾಜ ಸ್ಥಾಪನಾ, ಇನ್ನು ಕೊನೆಗೆ ಬರುವುದೇ ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ನಾಮಕರಣ ಅಂತೇಳಿ ಮಾಡ್ತಾರೆ. ಸೊ ಈ 3. ಇನ್ನು ಇದ್ರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ. ಕನೋಜಿನ ಧಾರ್ಮಿಕ ಮಹಾಸಭೆ, ಶ್ರೀರಂಗ ಒಪ್ಪಂದ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಹಲ್ದಿಯಾ ಘಾಟ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲನೇ ಬರುವುದೇ ಕನೋಜಿನ ಧಾರ್ಮಿಕ ಸಭೆ, ತದನಂತರ ಬರ್ತದೆ ಯಾವುದು ಅಂತಂದರೆ ಹಲ್ದಿಯಾ ಘಾಟ್ ಕದನ, ತದನಂತರ ಬರೋದು ಶ್ರೀರಂಗಪಟ್ಟಣ ಒಪ್ಪಂದ, ತದನಂತರ ಬರೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಸೊ ಈ ರೀತಿ ಉತ್ತರವನ್ನು ನೀವು ಬರೀಬೇಕು. ಕೊನೆಯ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ದಿನಿ ಇಲಾಯಿ ಸ್ಥಾಪನೆ, ನರ್ಮದಾ ನದಿ ಕಾಳಗ, ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಇಲ್ಲಿ ಪ್ರಥಮವಾಗಿ ಬರುವಂಥದ್ದು ನರ್ಮದಾ ನದಿ ಕಾಳ ಯಾರ ನಡುವೆ ನಡೀತದೆ ಅಂತ ಹೇಳಬೇಕು ನೀವು. ತದನಂತರ ದಿನಿ ಇಲಾಯಿ ಸ್ಥಾಪನೆ, ತದನಂತರ ಬರೋದೇ ಶ್ರೀರಂಗಪಟ್ಟಣ ಒಪ್ಪಂದ, ತದನಂತರ ಬರೋದೇ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತೀವಿ. ಇಷ್ಟು ನಿಮಗೇನಪ್ಪ ಅಂತಂದರೆ ಈ ಒಂದು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿದ್ದಾವೆ. ನಿಮಗೆ ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ
ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ಪಟದಲ್ಲಿ ನೋಡಿದಾಗ ಮೊದಲನೇದು ಪಾಟಲಿಪುತ್ರ. ಇದು ಗಂಗಾ ನದಿಯ ದಡದಲ್ಲಿದೆ. ಪಾಟ್ನಾದಲ್ಲಿ ಈಗಿನ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದೆ. ಮಗಧ ಸಾಮ್ರಾಜ್ಯ ಮೌರ್ಯರು ಗುಪ್ತರ ಒಂದು ರಾಜಧಾನಿಯಾಗಿತ್ತು. ಬಾದಾಮಿ ಬಾಗಲಕೋಟ ಜಿಲ್ಲೆಯಲ್ಲಿದೆ. ಆರಂಭಿಕ ಹೆಸರು ವಾತಾಪಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಮತ್ತು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಆಗ್ರಾ ಉತ್ತರ ಪ್ರದೇಶದಲ್ಲಿದೆ. ಯಮುನಾ ನದಿಯ ದಡದ ಮೇಲೆ ಇದೆ. ಇದನ್ನು ಸಿಕಂದರ್ ಲೋಧಿ ನಿರ್ಮಿಸಿದನು. ಮೊಘಲರ ರಾಜಧಾನಿಯಾಗಿತ್ತು. ತಾಜ್ಮಹಲ್ ಆಗ್ರಾದಲ್ಲಿ ಪ್ರಮುಖ ಸ್ಮಾರಕ ಕಂಡು ಬರ್ತದೆ. ಬಾಂಬೆ ಬ್ರಿಟಿಷರ ಪ್ರಮುಖ ವಸಾಹತ ಕೇಂದ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ನಡೀತದೆ. ಜಲಿಯನ್ ವಾಲಾಬಾಗ್ ಪಂಜಾಬ್ ಅಮೃತಸರಲ್ಲಿದ್ದು ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುತ್ತಿರುವಂತಹ ಜನರ ನಡುವೆ ಜನರಲ್ ಡಯರ್ ಏನು ಮಾಡ್ತಾನೆ 1919ರಲ್ಲಿ ಈ ಒಂದು ಕಗ್ಗೊಲೆಯನ್ನು ಮಾಡ್ತಾನೆ. ಸರ್, ಹಾಗಾದರೆ ಭಾರತ ನಕ್ಷೆಯಲ್ಲಿ ಯಾವ ರೀತಿ ನಾವು ಅದನ್ನು ಗುರುತಿಸ್ತಾ ಹೋಗೋಣ ಅಂತಂದರೆ ಮೊದಲಿಗೆ ಬರುವುದು ಯಾವುದು ಅಂತಂದರೆ ಪಾಟಲಿಪುತ್ರ ಈಗಿನ ಬಿಹಾರದಲ್ಲಿದೆ. ತದನಂತರ ಬರುವುದು ಯಾವುದು? ಬಾದಾಮಿ ಈಗ ನಮ್ಮ ಕರ್ನಾಟಕದಲ್ಲಿ ಬರ್ತದೆ. ಇನ್ನು ಅದಾದ ನಂತರ ಆಗ್ರಾ, ತದನಂತರ ಯಾವುದು? ಬಾಂಬೆ, ತದನಂತರ ಬರುವುದೇ ಜಲಿಯನ್ ವಾಲಾಬಾಗ್. ಇದೇ ರೀತಿ ಏನಪ್ಪ ಅಂತಂದ್ರೆ ನೀವು ಭಾರತ ನಕ್ಷೆಯನ್ನು ಗುರುತಿಸಬೇಕು. ಇದು ಒಂದಾದರೆ ಇನ್ನು ಎರಡು ನಿಮಗೆ ಇಂಪಾರ್ಟೆಂಟ್ ಈ ಭಾರತ ನಕ್ಷೆ ಸಂಬಂಧಪಟ್ಟಂತೆ ತರ್ತೀನಿ ನಾನು. ಮರಳಿ ಸಹ ಅವೇ ಇಂಪಾರ್ಟೆಂಟ್ ಪೋರ್ಷನ್ ಬರೋದ್ರಿಂದ ಇಲ್ಲಿ ನಿಮಗೆ ಒದಗಿಸಿರುವಂಥ ಭೂಪಟದಲ್ಲಿ ಐತಿಹಾಸಿಕ ಸ್ಥಳ ಗುರುತು. ಮೊದಲನೇದೇ ಪಾಟಲಿಪುತ್ರ, ಅದೇ ಹೇಳಿದೆ ನಾನು. ಮೊದಲನೇ ರೀತಿ. ಇನ್ನು ಹಳೆಬೀಡು ಹೊಯ್ಸಳರ ರಾಜಧಾನಿ, ಹೊಯ್ಸಳೇಶ್ವರ ದೇವಾಲಯ, ಶಾಂತಳೇಶ್ವರ ದೇವಾಲಯ ಇಲ್ಲಿ ಪ್ರಸಿದ್ಧವಾಗಿವೆ. ಇನ್ನು ದೇವಗಿರಿ ನಿಮಗೆಲ್ಲ ಗೊತ್ತಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಈ ನಗರ ದಂಡಯಾತ್ರೆ ಮಾಡ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿ ವರ್ಗಾವಣೆಯಲ್ಲಿ ಇಲ್ಲಿ ಮಾಡ್ತಾನೆ. ಇನ್ನು ಪಾಂಡಿಚೇರಿ ಇದು ಮದ್ರಾಸ್ ಸಮೀಪವಿದೆ. ಭಾರತ ಫ್ರೆಂಚರ ಒಂದು ರಾಜಧಾನಿ. ಮೀರತ್ ದೆಹಲಿ ಸಮೀಪ ಇರುವಂಥ ಒಂದು ಪ್ರದೇಶ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಇದು ಕೇಂದ್ರ ಬಿಂದು ಅಂತ ಹೇಳ್ತೀವಿ. ಇನ್ನು ಭಾರತ ನಕ್ಷೆಯಲ್ಲಿ ನೀವು ಗುರುತಿಸ್ತಾ ಹೋದಾಗ ಮೊದಲಿಗೆ ಬರೋದು ಅಂದರೆ ಬಿಹಾರದಲ್ಲಿ ಬರುವಂಥ ಪಾಟಲಿಪುತ್ರ. ಇದು ಕಡ್ಡಾಯ ಒಂದು ಪ್ರಶ್ನೆ ನಿಮಗೆ ಇರ್ತದೆ. ತದನಂತರ ಬರುವುದು ಹಳೆಬೀಡು ಹೊಯ್ಸಳರ ಒಂದು ದೇವಾಲಯದ ಒಂದು ವಾಸ್ತುಶಿಲ್ಪ ಕೂಡ ಇಲ್ಲಿ ಭಾಳ ಮಹತ್ವವನ್ನು. ಇನ್ನು ದೇವಗಿರಿ, ತದನಂತರ ಮೀರತ್, ತದನಂತರ ಪಾಂಡಿಚೇರಿ. ಈ ರೀತಿ ಏನಪ್ಪ ಅಂತಂದ್ರೆ ನೀವು ಭಾರತ ನಕ್ಷೆಯನ್ನು ಬಿಡಿಸಬೇಕು. ತಕ್ಷಶಿಲ ಇದು ಪಾಕಿಸ್ತಾನದಲ್ಲಿದೆ. ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯ. ಕಂಚಿ ತಮಿಳುನಾಡಿನ ಕಂಚಿ ಪಲ್ಲವ ರಾಜಧಾನಿ. ಶೈವ ವೈಷ್ಣವ ದೇವಾಲಯಗಳನ್ನು ಇಲ್ಲಿ ಕಂಡು ಬರ್ತವೆ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ವಿರೂಪಾಕ್ಷ ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ ಇಲ್ಲಿನ ಸ್ಮಾರಕಗಳು. ಕಲ್ಕತ್ತಾ ಭಾರತದ ಮೊದಲ ರಾಜಧಾನಿ. ಕಲ್ಕತ್ತಾ ಬೇಲೂರು ಸ್ವಾಮಿ ವಿವೇಕಾನಂದರ ಕೃಷ್ಣ ಮಠ ಇಲ್ಲಿ ಕಂಡು ಬರ್ತದೆ. ಗುಜರಾತಿನ ಸಮುದ್ರ ತೀರದಲ್ಲಿ ಮಹಾತ್ಮ ಗಾಂಧಿಯವರು ಇಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಉತ್ತರಗಳನ್ನು ಯಾವ ರೀತಿ ಇಲ್ಲಿ ತುಂಬಬೇಕು ಅಂತಂದರೆ ತಕ್ಷಶಿಲ ಈಗಿನ ಪಾಕಿಸ್ತಾನದಲ್ಲಿ ಬರ್ತದೆ, ಒಪ್ಕೋತೀರಿ. ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿದೆ. ದಂಡಿ ಗುಜರಾತ್ ಕಂಡು ಬರ್ತದೆ. ಹಂಪಿ ಕರ್ನಾಟಕದಲ್ಲಿ. ಕಂಚಿ ತಮಿಳುನಾಡಲ್ಲಿ. ಈ ರೀತಿಯೇ ಅವು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ನೀವೆಲ್ಲ ಗುರುತಿಸ್ತಾ ಹೋಗಬೇಕು ಅಂತ ಹೇಳ್ತೀನಿ. ಸೊ ಇನ್ನು ನಾನೊಂದು ವಿಡಿಯೋ ಮಾಡಿದ್ದೆ ನಿಮ್ಮ ಪ್ರಿವಿಯಸ್ಸಲ್ಲಿ. ನಿಮಗೆ ಅಲ್ಲಿ ಏನಪ್ಪ ಅಂತಂದರೆ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳು ಪ್ರಮುಖವಾಗಿ ಬಂದಿರುವಂಥದ್ದನ್ನು ನೀವೆಲ್ಲ ನೋಡ್ಬೋದು ಅಂತ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ. ಹೋಗಿ ಇದನ್ನು ನೀವು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ 5 ಅಂಕದ ಫಿಕ್ಸ್ ಕ್ವಶನ್ ಯಾವುದು ಅಂತಂದರೆ ಚೋಳರ ಗ್ರಾಮಾಡಳಿತ ಪ್ರದೇಶ, ಶಿವಾಜಿಯ ದಿಗ್ವಿಜಯ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಚರ್ಚಿಸಿ ಮತ್ತು ರಾಷ್ಟ್ರೀಯತೆ ಉದಯಕ್ಕೆ ಪ್ರಮುಖ ಕಾರಣಗಳನ್ನು ಹೇಳ್ತಾರೆ. ಇದನ್ನು ಜೀವನ ಮತ್ತು ಬೋಧನೆ ಇದ್ರ ಬಗ್ಗೆನೂ ಹೇಳಿದ್ದೀನಿ. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ, ಅದ್ರ ಬಗ್ಗೆನೂ ಹೇಳಿನಿ. ಇನ್ನು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಸ್ತು ಕುರಿತು ಬರೆಯಿರಿ ಮತ್ತು ಸೈರ ವಿಶ್ವೇಶ್ವರ ಆಧುನಿಕ ನಿರ್ಮಾತೃ ಹೇಗೂ ಅಂಥೇಳಿ ವಿಶ್ಲೇಷಣೆ ಕೊಡಿ ಅಂತಂದಾಗ ಈ PDF ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಇದೆ. ಪುಟ ಸಂಖ್ಯೆಯನ್ನು ಹಿಡಿದು ಕೊಟ್ಟಿದ್ದೀವಿ. ಇನ್ನು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ತಾಳಿಕೋಟೆ ಕದನಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ, ಪರಿಣಾಮವನ್ನು ತಿಳಿಸಿ, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟದ ಬಗ್ಗೆ ಚರ್ಚಿಸಿ, ಬ್ರಿಟಿಷರು ಆಡಳಿತ ಶಿಕ್ಷಣ ಮೇಲೆ ಬೀರುವಂಥ ಪ್ರಭಾವಗಳನ್ನು ಸೇರಿಸಿ. ಇನ್ನು 10 ಅಂಕಕ್ಕೆ 6 ರಾಜಕೀಯ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸ್ಥಿತಿಯನ್ನು ಬರೆಯಿರಿ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ, ಅಕ್ಬರ್ನ ಜೀವನ ಸಾಧನೆಗಳ ಬಗ್ಗೆ, ಭಾರತದ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ, ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತ ವಿವರಿಸಿ, ಸೋರಿಕೆ ಸಿದ್ಧಾಂತದ ಕುರಿತು ಟಿಪ್ಪಣಿ ಬರೆಯಿರಿ, ಕರ್ನಾಟಕ ಏಕೀಕರಣ ಕುರಿತು ಸಂಕ್ಷಿಪ್ತ ವಿವರಿಸಿ, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು, ರಾಷ್ಟ್ರಗಳ ಸಂಸ್ಕೃತಿ ಕೊಡುಗೆಗಳನ್ನು, ಮೊಹಮ್ಮದ್ ಬಿನ್ ತುಘಲಕ್ರ ಪ್ರಯೋಗಗಳನ್ನು, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಅಂತ ಹೇಳ್ತೀರಿ. ನಾನು ಇಲ್ಲೇನು ಪುಟ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ನೋಡಿ, ಆ ಪುಟ ಸಂಖ್ಯೆಗಳು ಈ PDF ನಿಮ್ಗೆ ಸಿಗ್ತವೆ. ಹೋಗಿ ಅಲ್ಲಿ ಆ ನೋಟ್ಸ್ಗಳನ್ನು ನೋಡಿಕೊಂಡು ಎನ್ಯುವಲ್ ಎಕ್ಸಾಮ್ ತಯಾರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ಈ ನೋಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಮತ್ತು ಒಂದು ಕಮೆಂಟಲ್ಲಿ ರಾಧೆ ಅಂತ ತಪ್ಪದೇ ಮಾಡಿ. ಮತ್ತು ನಿಮಗೇನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇಯ